Good morning, dear students. In today's session, we are going to discuss the concept of new criticism and Alan Tate's contribution to new criticism. I am going to make it a bilingual class because new criticism is a little difficult for the beginners. So, for the benefit of rural Kannada medium students, I am using both Kannada and English languages to explain this concept. The new criticism is a most noteworthy literary movement of the 20th century. It started in 1920s and continued until 1960s. In the year before the year 1920s and 1930s, in the American universities, literary criticism was taught in a subjective manner. ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ವಿಮರ್ಶೆಯನ್ನು ಬಹಳ ವ್ಯಕ್ತಿಗತವಾಗಿ ಕಲಿಸ್ತಾ ಇದ್ರು. ಸಬ್ಜೆಕ್ಟಿವ್ ಮ್ಯಾನರ್ನಲ್ಲಿ ವ್ಯಕ್ತಿನಿಷ್ಠೆಯಿಂದ ವಿಮರ್ಶೆಯನ್ನು ಕಲಿಸ್ತಾ ಇದ್ರು. ಅದು ವಸ್ತುನಿಷ್ಠವಾಗಿರಲಿಲ್ಲ. ವಿಮರ್ಶೆ ಅಂದರೆ ಒಣ ಪಾಂಡಿತ್ಯ ಪ್ರದರ್ಶನವಾಗಿತ್ತು, ಅಥವಾ ಕೆಲವು ಸಂದರ್ಭದಲ್ಲಿ ವಿಮರ್ಶೆ ಅಂದರೆ ತಮಗೆ ಅನ್ನಿಸಿದ್ದನ್ನ ಹೇಳುವುದಾಗಿತ್ತು. ಇಂಪ್ರೆಷನಿಸ್ಟಿಕ್ ಆದ ವಿಮರ್ಶೆ ಜಾರಿಯಲ್ಲಿತ್ತು. ಅದಕ್ಕೆ ಪ್ರತಿಗಾಮಿಯಾಗಿ, ಅದಕ್ಕೆ ವಿರೋಧಿಯಾಗಿ ಹುಟ್ಟಿಕೊಂಡ ವಿಮರ್ಶಾ ಪಂಥವನ್ನು ನವ್ಯ ವಿಮರ್ಶೆ ಅಂತ ಹೇಳ್ತೇವೆ. ಇದು ನವ್ಯ, ಹೊಸದಾಗಿ ಇದ್ದರಿಂದ ಇದಕ್ಕೆ ನ್ಯೂ ಕ್ರಿಟಿಸಿಸಮ್ ಅಂತ ಹೆಸರು ಬಂತು. ಮತ್ತೆ ಈ ವಿಮರ್ಶೆ ಹುಟ್ಕೊಳ್ಳೋದಕ್ಕೆ ಹಲವಾರು ವ್ಯಕ್ತಿಗಳು ಕಾರಣವಾಗಿದ್ದಾರೆ. ಮುಖ್ಯವಾಗಿ ಟಿ.ಎಸ್. ಎಲಿಯಟ್. ಟಿ.ಎಸ್. ಎಲಿಯಟ್ ಇನ್ ದ ಇಯರ್ 1920 ಪಬ್ಲಿಷ್ಡ್ ಅ ಬುಕ್ ಎಸ್ಸೆ ದ ಸ್ಯಾಕ್ರೆಡ್ ವುಡ್. ಈ ಸ್ಯಾಕ್ರೆಡ್ ವುಡ್ ಅಲ್ಲಿ ಹಲವು ಹೊಸ ವಿಚಾರಗಳನ್ನು ಹೇಳ್ತಾನೆ. ಅವುಗಳೆಲ್ಲ ಈ ನವ್ಯ ವಿಮರ್ಶೆಗೆ ದಾರಿಯಾಗ್ತಾ ಹೋಗ್ತವೆ. ಇದಲ್ಲದೆ ಟಿ.ಎಸ್. ಎಲಿಯಟ್ ಬರೆದ ದಿ ಸ್ಟ್ರೇಂಜ್ ಗಾಡ್ಸ್ ಅನ್ನುವ ಪುಸ್ತಕವಾಗಿರ್ಬೋದು, ಮತ್ತೆ ಐ.ಎ. ರಿಚರ್ಡ್ಸ್, ಶೆನ್ ವಾರೆನ್ ಇವರೆಲ್ಲ ಕೃತಿಗಳು ಈ ವಿಮರ್ಶಾ ಪಂಥಕ್ಕೆ ಕೊಡುಗೆಯನ್ನು ನೀಡಿವೆ. ಪ್ರಮುಖವಾಗಿ ಈ ವಿಮರ್ಶಾ ಪಂಥದಲ್ಲಿ ಬರುವರು ಯಾರಂದ್ರೆ ರ್ಯಾನ್ಸಮ್, ಆಮೇಲೆ ಕ್ಲಿಯಾಂತ್ ಬ್ರೂಕ್ಸ್, ರಾಬರ್ಟ್ ಶೆನ್ ವಾರೆನ್, ಆರ್.ಪಿ. ಬ್ಲ್ಯಾಕ್ಮೂರ್, ಅಲೆನ್ ಟೇಟ್ ಮುಂತಾದವರು ಈ ವಿಮರ್ಶಾ ಪಂಥದ ಪ್ರತಿಪಾದಕರಾಗಿದ್ದಾರೆ. ಐ.ಎ. ರಿಚರ್ಡ್ಸ್ 1924ರಲ್ಲಿ ಇನ್ ದ ಇಯರ್ 1924 ಪಬ್ಲಿಷ್ಡ್ ಅ ಬುಕ್ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್. ಮತ್ತೊಂದು ಪುಸ್ತಕ ಆತಂದ್ರೆ ಸೈನ್ಸ್ ಅಂಡ್ ಟ್ರೆಡಿಷನ್. ಇದನ್ನು ಸಹಿತ ಐ.ಎ. ರಿಚರ್ಡ್ಸ್ ಬರೆದದ್ದು. ಟಿ.ಎಸ್. ಎಲಿಯಟ್ನ ಕೆಲವು ಎಸ್ಸೆಗಳು ಈ ಪಂಥಕ್ಕೆ ಪ್ರೇರಣೆಯನ್ನ ನೀಡಿವೆ. ಮತ್ತೆ ಹೇಳೋದಾದ್ರೆ ಈ ಪದ ಮೊದಲ ಬಾರಿಗೆ ಬಳಕೆಯಾಗಿದ್ದು ಜೋಯಲ್ ಇ ಸ್ಪಿಂಗಾರ್ನ್ ಒಂದು ಸಣ್ಣ ಪುಸ್ತಕವನ್ನು ಬರೆದ, ಬುಕ್ಲೆಟ್ ಅನ್ನು ಬರೆದ. ಆ ಬುಕ್ಲೆಟ್ ನಲ್ಲಿ ಮೊದಲ ಬಾರಿಗೆ ನ್ಯೂ ಕ್ರಿಟಿಸಿಸಮ್ ಅನ್ನೋ ಪದವನ್ನು ಬಳಕೆಗೆ ತಂದ. ಅದಾದ್ಮೇಲೆ ಈಗಾಗಲೇ ಹೇಳಿರುವಂತೆ ಜಾನ್ ಕ್ರೋ ರ್ಯಾನ್ಸಮ್ ಸಹಿತ ನ್ಯೂ ಕ್ರಿಟಿಸಿಸಮ್ ಅನ್ನುವ ಪುಸ್ತಕವನ್ನು ಬರೆದ. ಈ ಹೆಸರು ಈ ಬಗೆಯಲ್ಲಿ ಜಾರಿಗೆ ಬಂತು ಅಂತ. ಇಟ್ಸ್ ಮೇಜರ್ ಪ್ರಾಕ್ಟಿಸಸ್ ಹ್ಯಾವ್ ಬಿನ್ ಐದರ್ ಇಂಗ್ಲಿಷ್ ಆರ್ ಅಮೆರಿಕನ್. ಈ ನವ್ಯ ವಿಮರ್ಶೆಯ ಪ್ರತಿಪಾದಕರು ಮತ್ತೆ ಇದನ್ನ ಪ್ರಯೋಗಕ್ಕೆ ತಂದವರಲ್ಲಿ ಬಹುತೇಕರು ಅಮೆರಿಕನ್ರಾಗಿದ್ರು ಅಥವಾ ಬ್ರಿಟಿಷ್ ರಾಗಿದ್ರು, ಇಂಗ್ಲಿಷ್ ರಾಗಿದ್ರು. ಆದ್ರಿಂದ ಇದನ್ನ ಆಂಗ್ಲೋ ಅಮೆರಿಕನ್ ನ್ಯೂ ಕ್ರಿಟಿಸಿಸಮ್ ಅಂತ ಹೇಳ್ತೇವೆ. ಕೆಲವು ವಿಮರ್ಶಾ ಪುಸ್ತಕದಲ್ಲಿ ಇದನ್ನ ಅಮೆರಿಕನ್ ಫಾರ್ಮಲಿಸಮ್ ಅಂತಾನೂ ಹೇಳ್ತಾರೆ, ಯಾಕಂದ್ರೆ ಇದು ರಷ್ಯನ್ ಫಾರ್ಮಲಿಸಮ್ ನಿಂದ ಪ್ರಭಾವವನ್ನ ಹೊಂದಿತ್ತು ಅಂತ. ಇನ್ ದ ಯುಎಸ್ ಇಟ್ ಕೇಮ್ ಅಂಡ್ ಸೆಟಲ್ಡ್ ಇಟ್ ಸೆಲ್ಫ್ ಆಸ್ ಅ ರಿಯಾಕ್ಷನ್ ಅಗೇನ್ಸ್ಟ್ ಸರ್ಟನ್ prevailing mode of criticism like mere subjective aesthetic impressionism. I have already explained it. ಅಮೆರಿಕದಲ್ಲಿ ಮುಂಚೆಯೇ ಜಾರಿಯಲ್ಲಿದ್ದ ಸಿದ್ಧ ಮಾದರಿಯ ವಿಮರ್ಶೆಗಳನ್ನ ವಿರೋಧಿಸಿ ಬಂದಂತಹ ವಿಮರ್ಶಾ ಕ್ರಮ ಇದಾಗಿದೆ ಅಂತ. ಏಲಿಯಟ್ನ ಸ್ಯಾಕ್ರೆಡ್ ವುಡ್ ಆಗಿರ್ಬೋದು, ಅಥವಾ ದ ಸ್ಟ್ರೇಂಜ್ ಗಾಡ್ ಆಗಿರ್ಬೋದು, ಆಫ್ಟರ್ ದ ಸ್ಟ್ರೇಂಜ್ ಗಾಡ್ಸ್ ಆಗಿರ್ಬೋದು, ಈ ಪುಸ್ತಕಗಳಲ್ಲಿ ಆತ ಈ ಗ್ಲಿಪ್ ಮೊರಾಲಿಸಮ್ನ ವಿರುದ್ಧವಾಗಿ ಮಾತನಾಡ್ತಾನೆ. ಅದೇ ಅಮೆರಿಕದಲ್ಲಿ ಮತ್ತೆ ಇಂಗ್ಲೆಂಡ್ನ ವಿಮರ್ಶೆಯಲ್ಲಿದ್ದಂತಹ ಈ ನೈತಿಕವಾದವನ್ನ ವಿರೋಧಿಸಿ ಬರೆದಂತಹ ಆಲೋಚನೆಗಳನ್ನು ನಾವು ಇಲ್ಲಿ ಕಾಣ್ತೇವೆ. ನವ್ಯ ವಿಮರ್ಶೆ ಮುಖ್ಯವಾಗಿ ಕಾವ್ಯದ ಮೇಲೆ ಕೇಂದ್ರೀಕೃತವಾದದ್ದು. ಇಟ್ ಮೇನ್ಲಿ ಕಾನ್ಸಂಟ್ರೇಟ್ಸ್ ಆನ್ ಪೊಯೆಟ್ರಿ. ಇಟ್ ಸ್ಪೀಕ್ಸ್ ಅಬೌಟ್ ಅದರ್ ಫಾರ್ಮ್ಸ್ ಆಫ್ ಲಿಟರೇಚರ್ ಆಲ್ಸೋ, ಬಟ್ ದ ಮೇನ್ ಕಾನ್ಸಂಟ್ರೇಷನ್ ಈಸ್ ಆನ್ ಪೊಯೆಟ್ರಿ ಇಟ್ ಸೆಲ್ಫ್. ಇದರ ಮುಖ್ಯ ಒತ್ತಿರೋದು ಕಾವ್ಯದ ಮೇಲೆ ಮತ್ತೆ ಕಾವ್ಯದ ಭಾಷೆಯ ಮೇಲೆ. Ransom strongly believed that teaching literature meant concentrating on criticism. ಏನು ಈ ರ್ಯಾನ್ಸಮ್ ಅಂತ ಇದ್ದಾನಲ್ಲ ಈ ವ್ಯಕ್ತಿ, ನವ್ಯ ವಿಮರ್ಶೆಯಲ್ಲಿ ಬರೋನು, ಆತನ ಒಂದು ನಂಬಿಕೆ ಏನಾಗಿತ್ತು ಅಂದ್ರೆ ಲಿಟರೇಚರ್ ಮೆಂಟ್ ಕಾನ್ಸಂಟ್ರೇಟಿಂಗ್ ಆನ್ ಕ್ರಿಟಿಸಿಸಮ್. ದಿಸ್ ಮೆಂಟ್ ಡಿಫೈನಿಂಗ್ ಅಂಡ್ ಎಂಜಾಯಿಂಗ್ ದ ಈಸ್ಥೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟರೇಚರ್. ಆರಂಭದಲ್ಲಿ ಸಾಹಿತ್ಯ ವಿಮರ್ಶೆ ಅಂದ್ರೆ ಸಾಹಿತ್ಯ ಅಂದ್ರೆ ವಿಮರ್ಶೆನೇ ಆಗಿಬಿಟ್ಟಿತ್ತು. ಮತ್ತೆ ದಿಸ್ ಮೆಂಟ್ ಎಂಜಾಯಿಂಗ್ ಅಂಡ್ ಡಿಫೈನಿಂಗ್ ಅಂಡ್ ಎಂಜಾಯಿಂಗ್ ದ ಈಸ್ಥೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಟರೇಚರ್. ಸಾಹಿತ್ಯ ಪ್ರಕಾರದ ಸೌಂದರ್ಯನ ವಿವೇಚನೆ ಮಾಡೋದು ಮತ್ತೆ ಅದನ್ನು ಸಂತೋಷ ಪಡುವುದೇ ವಿಮರ್ಶೆ ಅಂತ ಆಗಿತ್ತು ಆರಂಭದಲ್ಲಿ. ಅದನ್ನು ಬಿಟ್ಟು ವಿಮರ್ಶೆ ಅನ್ನೋದು ಮುಖ್ಯವಾಗಿ ಪಠ್ಯ ಕೇಂದ್ರಿತವಾಗಿರಬೇಕು,
ಅದು ವೈಯಕ್ತಿಕ ನೆಲೆಯಿಂದ ಬರಬಾರದು, ಪಠ್ಯದ ನೆಲೆಯಿಂದ ಬರಬೇಕು ಅನ್ನೋದನ್ನ ಈ ನವ್ಯ ವಿಮರ್ಶೆ ಬೋಧಿಸ್ತದೆ. The inspiration for the movement was derived from two important critical works by I.A. Richards, as I said, Principles of Literary Criticism and Practical Criticism in the year 1921 and 1924. Cleon Brooks and Robert Shen Warren wrote these two important works, Understanding Poetry in the year 1938 and Understanding Fiction in the year 1941. ಈ ಎರಡು ಪುಸ್ತಕಗಳು ಈ ಯುರೋಪ್ ಮತ್ತು ಅಮೆರಿಕೆಯಲ್ಲಿ ಕಾವ್ಯವನ್ನ ಹೇಗೆ ಕಲಿಸಬೇಕು ಅನ್ನೋದನ್ನ ಕಲಿಸಿಕೊಡುವ ಪುಸ್ತಕಗಳಾಗಿವೆ. ಆದ್ದರಿಂದಾಗಿ ಈ ಪುಸ್ತಕಗಳು ಸಹಿತ ನವ್ಯ ವಿಮರ್ಶೆಯ ಮೇಲೆ ಅಗಾಧವಾದ ಪರಿಣಾಮವನ್ನು ಉಂಟು ಮಾಡಿವೆ. ದೆನ್ ಏನ್ ಹೇಳುತ್ತೆ ಹಾಗಾದ್ರೆ ನವ್ಯ ವಿಮರ್ಶೆ, ಹೇಗೆ ಇದು ಇತರ ವಿಮರ್ಶಾ ಪಂಥಗಳಿಂದ ಭಿನ್ನವಾಗಿದೆ ಅಂತ. ನವ್ಯ ವಿಮರ್ಶೆ ಏನ್ ಹೇಳುತ್ತೆ ಅಂದ್ರೆ, ಅ ಪೋಯಮ್ ಶುಡ್ ಬಿ ಟ್ರೀಟೆಡ್ ಆಸ್ ಅ ಪೋಯಮ್, ನಾಟ್ ಎನಿಥಿಂಗ್ ಎಲ್ಸ್. ಇದು ಮೂಲತಃ T.S. Eliot ಹೇಳಿದ ವಾಕ್ಯ. ಅ ಪೋಯಮ್ ಶುಡ್ ಬಿ ಟ್ರೀಟೆಡ್ ಆಸ್ ಅ ಪೋಯಮ್, ನಾಟ್ ಎನಿಥಿಂಗ್ ಎಲ್ಸ್. ಕಾವ್ಯವನ್ನು ಕಾವ್ಯವಾಗಿಯೇ ಪರಿಗಣಿಸಬೇಕು ಹೊರತು ಬೇರೆ ಏನನ್ನೋ ಆಗಿ ಅಲ್ಲ ಅಂತ. ಕಾವ್ಯವನ್ನಾಗಿಯೇ ಪರಿಗಣಿಸಬೇಕು. ಕಾವ್ಯವೇ ಹೊರತು ಬೇರೇನೂ ಅಲ್ಲ. ಪೋಯಟ್ರಿ ಈಸ್ ಪೋಯಟ್ರಿ ಇಟ್ ಸೆಲ್ಫ್, ನಾಟ್ ಎನಿಥಿಂಗ್ ಎಲ್ಸ್. ಹಾಗಾದ್ರೆ ಏನರ್ಥ ಅಂದ್ರೆ, ಕವನವನ್ನ ಓದುವಾಗ ಅಥವಾ ಕವನವನ್ನು ವಿಮರ್ಶಿಸುವಾಗ, ಕಾವ್ಯವನ್ನು ವಿಮರ್ಶಿಸುವಾಗ ಕವಿಯ ಜೀವನ ಚರಿತ್ರೆ, ಕೃತಿ ರಚನೆಯಾದ ಕಾಲ, ಆ ಕಾಲದ ಸಾಮಾಜಿಕ ಸ್ಥಿತಿಗತಿ, ಕೃತಿ ಓದುಗರ ಮೇಲೆ ಬೀರಬಹುದಾದ ಮಾನಸಿಕ ಅಥವಾ ನೈತಿಕ ಪರಿಣಾಮಗಳು, ಈ ಎಲ್ಲ ಅಂಶಗಳು ವಿಮರ್ಶೆ ಮಾಡುವಾಗ ನಗಣ್ಯವಾಗುತ್ತವೆ ಅಂತ ನವ್ಯ ವಿಮರ್ಶೆ ಹೇಳ್ತದೆ. ಬಯೋಗ್ರಫಿ ಅಂಡ್ ಟೆಂಪರಮೆಂಟ್ ಅಂಡ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಆಥರ್, ದ ಸೋಷಿಯಲ್ ಕಂಡೀಷನ್ಸ್ ಅಟ್ ದ ಟೈಮ್ ಆಫ್ ಇಟ್ಸ್ ಪ್ರೊಡಕ್ಷನ್ ಆರ್ ಇಟ್ಸ್ ಸೈಕಾಲಜಿಕಲ್ ಅಂಡ್ ಮೋರಲ್ ಎಫೆಕ್ಟ್ಸ್ ಆನ್ ದ ರೀಡರ್ ಆರ್ ನಾಟ್ ಇಂಪಾರ್ಟೆಂಟ್. ದೆನ್ ವಾಟ್ ಈಸ್ ಇಂಪಾರ್ಟೆಂಟ್? ಹಾಗಾದ್ರೆ ಯಾವುದು ಮುಖ್ಯ ಆಗುತ್ತೆ ನವ್ಯ ವಿಮರ್ಶೆಯಲ್ಲಿ ಅಂತ ಹೇಳಿದ್ರೆ, ಕವನದ ಭಾಷೆ, ದ ಲ್ಯಾಂಗ್ವೇಜ್ ಆಫ್ ಪೊಯಟ್ರಿ, ಸ್ಟೈಲ್ ಆಫ್ ದ ಪೊಯಟ್ರಿ ಅಂಡ್ ದಿ ಆಂಬಿಗ್ವಿಟಿ ಆರ್ ಪ್ಯಾರಾಡಾಕ್ಸಸ್ ದಟ್ ಎಕ್ಸಿಸ್ಟ್ ಇನ್ ದ ಪೊಯಟ್ರಿ. ಕಾವ್ಯದಲ್ಲಿ ಬಳಕೆಯಾಗಿರುವ, ಅಸ್ತಿತ್ವದಲ್ಲಿರುವ ಸಂದಿಗ್ಧತೆ ಅಥವಾ ಈ ವಿವಿಧ ಅರ್ಥಗಳು, ಇವುಗಳು ವಿಮರ್ಶೆಯಲ್ಲಿ ಮುಖ್ಯವಾಗುತ್ತವೆ ಹೊರತು ಕವಿಯ ಜೀವನ ಚರಿತ್ರೆ, ಅವನ ಸಾಮಾಜಿಕ ಸ್ಥಿತಿಗತಿ, ಪುಸ್ತಕ ಹುಟ್ಟಿದ ಕಾಲದ ಸ್ಥಿತಿಗತಿ, ಇವುಗಳೆಲ್ಲ ಮುಖ್ಯವಾಗುವುದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾನೆ? ಇನ್ ಅ ಕಾಮನ್ ಸೆನ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಜನರಲಿ ವಾಟ್ ಹ್ಯಾಪನ್ಸ್ ಇನ್ ಕ್ಲಾಸ್ ರೂಮ್, ವೆನ್ ವಿ ಟೀಚ್ ಪೋಯಮ್, ವಿ ಬಿಗಿನ್ ಇಟ್ ವಿತ್ ದ ಡಿಸ್ಕಷನ್ ಆಫ್ ದ ಬಯೋಗ್ರಫಿ ಆಫ್ ದ ಆಥರ್ ಆರ್ ದ ಪೋಯಟ್. ಈಗ ಉದಾಹರಣೆಗೆ ಹೇಳೋದಾದ್ರೆ, ವರ್ಡ್ಸ್ವರ್ತ್ನ ಯಾವುದೋ ಒಂದು ಪದ್ಯವನ್ನು ನಾನು ವಿಮರ್ಶೆ ಮಾಡ್ತಾ ಇರ್ತೀನಿ ಅಥವಾ ನಿಮಗೆ ಹೇಳ್ತಾ ಇರ್ತೀನಿ, ಕಲಿಸ್ತಾ ಇರ್ತೀನಿ, ಸಾಲಿಟರಿ ಅನ್ನೋ ಪದ್ಯವನ್ನು. ಆ ಪದ್ಯ ಹೇಳುವಾಗ ನಾನು ಏನನ್ನ ಪರಿಗಣಿಸ್ತೀನಿ ಅಂದ್ರೆ, ಮೊದಲು Wordsworth was a romantic poet. He was living during the age of Industrial Revolution. He was influenced by that. He was influenced by French Revolution. Many things I am going to tell you. And after that I am going to explain the poem. When I explain the poem, I am very much influenced by the biography of the poet. So in explaining the poem, I miss what is important in the poem. ಕವನದಲ್ಲಿ ಮುಖ್ಯವಾಗಿರುವುದು ಏನು ಅನ್ನೋದನ್ನ ನಾನು ಬಿಟ್ಟು ಉಳಿದ ಎಲ್ಲ ಅಂಶಗಳನ್ನ ವಿಮರ್ಶೆ ಮಾಡ್ತಾ ಹೋಗ್ತೇನೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಾವ್ಯದ ಆಶಯವನ್ನು ಅರ್ಥ ಮಾಡಿಕೊಳ್ಳುವುದು ತಪ್ಪಾಗಿ ಬಿಡುತ್ತದೆ ಅನ್ನೋ ಕಾರಣಕ್ಕೆ ನವ್ಯ ವಿಮರ್ಶೆ ಏನು ಹೇಳ್ತದೆ ಅಂದ್ರೆ, ಕವನವನ್ನು ವಿಮರ್ಶಿಸುವಾಗ ಕವನಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಉಳಿದ ಅಂಶಗಳಿಗೆ ಅಲ್ಲ ಅಂತ. ಅಂಡ್ ಇಟ್ ಆಲ್ಸೋ ಎಂಫಸೈಸಸ್ ಆನ್ ಕ್ಲೋಸ್ ರೀಡಿಂಗ್ ಆಫ್ ದ ಟೆಕ್ಸ್ಟ್. ಪಠ್ಯವನ್ನ ಕ್ಲೋಸ್ ರೀಡ್ ಮಾಡುವುದನ್ನ, ಪಠ್ಯವನ್ನ ಪದ ವಿಭಜಿಸಿ ಓದುವ ಕ್ರಮವನ್ನ ನವ್ಯ ವಿಮರ್ಶೆ ಪ್ರತಿಪಾದಿಸ್ತದೆ. ವರ್ಡ್ಸ್, ಇಮೇಜಸ್, ಸಿಂಬಲ್ಸ್ ಮುಖ್ಯವಾಗುತ್ತವೆ ಹೊರತು ನಾಟ್ ದ ಕ್ಯಾರೆಕ್ಟರ್, ಥಾಟ್ ಅಂಡ್ ಪ್ಲಾಟ್. ನವ್ಯ ವಿಮರ್ಶೆ ಸಾಹಿತ್ಯದ ಪ್ರಕಾರಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುವುದಿಲ್ಲ. ಬದಲಿಗೆ ಅದು ಸಾಹಿತ್ಯದಲ್ಲಿ ಇರಬಹುದಾದ ಪದಗಳು, ಇಮೇಜ್ಗಳು, ರೂಪಕಗಳು, ಸಂಕೇತಗಳಿಗೆ ಮಹತ್ವವನ್ನು ಕೊಡ್ತಾ ಹೋಗ್ತದೆ. ಕವನದ ವಿವಿಧ ಅಂಶಗಳ ನಡುವೆ ಇರುವಂತಹ ಸೂಕ್ಷ್ಮ, ಸಂಕೀರ್ಣ ಒಳ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನವ್ಯ ವಿಮರ್ಶೆ ಪ್ರಯತ್ನ ಪಡ್ತದೆ. ದೆನ್ ನವ್ಯ ವಿಮರ್ಶೆ ಹೇಳುವ ಹಾಗೆ, ಕಾವ್ಯದ ಭಾಷೆ ದೈನಂದಿನ ಭಾಷೆಗಿಂತ ವಿಭಿನ್ನವಾದದ್ದು. ಇದು ದೈನಂದಿನ ಭಾಷೆ ಮತ್ತು ವಿಜ್ಞಾನದ ಭಾಷೆಗಿಂತ ವಿಭಿನ್ನವಾದ, ವಿಶಿಷ್ಟವಾದ ಭಾಷೆಯಾಗಿರ್ತದೆ ಅನ್ನೋದನ್ನ ನವ್ಯ ವಿಮರ್ಶೆ ಹೇಳುತ್ತದೆ ಅಂತ. ಕವನದ ಒಳಗಿಡುವ ಅರ್ಥಗಳು, ಪದಗಳ ಆಂತರಿಕ ಸಂಬಂಧಗಳು ಅಂದರೆ ಇಂಟರ್ ರಿಲೇಷನ್ಸ್ ಆಫ್ ವರ್ಡ್ಸ್, ಸಂಕೇತ, ಸೈನ್ಸ್ ಅಂಡ್ ಸಿಂಬಲ್ಸ್,
ಉಪಮಾನ ಮತ್ತು ರೂಪಕಗಳು, ಸಿಮಿಲೀಸ್ ಅಂಡ್ ಮೆಟಫರ್ಸ್ ದಟ್ ಆಲ್ ಆರ್ ಇನ್ ದ ಪೋಯಮ್ ಆರ್ ಇಂಪಾರ್ಟೆಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಕವನದ ಒಳಗಿರುವ ಈ ಎಲ್ಲ ಅಂಶಗಳು ಮುಖ್ಯವಾಗುತ್ತವೆ. ಇವುಗಳನ್ನು ವಿಮರ್ಶಿಸಬೇಕಾಗುತ್ತೆ ಅನ್ನೋದನ್ನ ನವ್ಯ ವಿಮರ್ಶೆ ಪ್ರತಿಪಾದಿಸುತ್ತದೆ. ಕವನದ ಆರ್ಗಾನಿಕ್ ಸ್ಟ್ರಕ್ಚರ್ ಅಂದರೆ ಅದರ ಜೀವಂತ ಬಂಧ, ಸ್ಟ್ರಕ್ಚರ್ ಅಂಡ್ ಮೀನಿಂಗ್, ಇವುಗಳ ನಡುವೆ ಇರಬಹುದಾದ ಸಂಬಂಧ, ಇಂಥ ಅಂಶಗಳ ಕಡೆಗೆ ನವ್ಯ ವಿಮರ್ಶೆ ಗಮನವನ್ನು ಕೊಡ್ತಾ ಹೋಗ್ತದೆ. ಭಾವಗೀತೆಯಾಗಲಿ, ನಿರೂಪಣೆಯಾಗಲಿ, ಲಿರಿಕ್ ಆಗಲಿ, ನರೇಷನ್ ಆಗಲಿ, ಕಥನವಾಗಲಿ, ನಾಟಕವಾಗಲಿ, ಸ್ಟೋರಿ ಆಗಲಿ, ನರೇಷನ್ ಆಗಲಿ ಅಥವಾ ಡ್ರಾಮಾ ಆಗಲಿ, ಯಾವುದೇ ಆಗಿದ್ರೂ ಸಹಿತ ನವ್ಯ ವಿಮರ್ಶೆ ಗಮನ ಕೊಡೋದು ಭಾಷೆಗೆ, ಪದಗಳಿಗೆ ಹೊರತು ಅದರ ರೂಪಕ್ಕೆ ಅಲ್ಲ ಅಂತ. ಕೃತಿಯ ಸಂವಿಧಾನ ಅಂದರೆ ಪ್ಲಾಟ್, ಆಲೋಚನೆ, ಐಡಿಯಾ, ಇವುಗಳನ್ನೆಲ್ಲ ತಿರಸ್ಕರಿಸಿ ಪದ ಅಂದರೆ ವರ್ಡ್, ಪ್ರತಿಮೆ ಅಂದರೆ ಇಮೇಜ್, ಸಂಕೇತ, ಸೈನ್ಸ್ ಆರ್ ಸಿಂಬಲ್ಸ್, ಇವುಗಳ ಮೂಲಕ ಕೃತಿಯನ್ನು ವಿವರಿಸುವ ಕ್ರಮವನ್ನು ನವ್ಯ ವಿಮರ್ಶೆ ಪ್ರತಿಪಾದಿಸ್ತಾ ಹೋಗ್ತದೆ. ಕೃತಿಯ ಹೊರಗಿನ ಅಂಶಗಳು ಇಲ್ಲಿ ನಗಣ್ಯವಾಗ್ತವೆ. ದೇರ್ ಇಸ್ ನಥಿಂಗ್ ಔಟ್ಸೈಡ್ ದ ಟೆಕ್ಸ್ಟ್, ಎವ್ರಿಥಿಂಗ್ ಈಸ್ ಇನ್ ದ ಟೆಕ್ಸ್ಟ್ ಇಟ್ ಸೆಲ್ಫ್ ಅಂಡ್ ದ ಟೆಕ್ಸ್ಟ್ ಬಿಕಮ್ಸ್ ಇಂಪಾರ್ಟೆಂಟ್. ಪಠ್ಯವೇ ಮುಖ್ಯವಾಗುತ್ತೆ ನವ್ಯ ವಿಮರ್ಶೆಯಲ್ಲಿ. ಪಠ್ಯದ ಆಚೆಗೆ ಯಾವುದೂ ಇಲ್ಲ ಅಂತ. ಇಟ್ ಈಸ್ ಅ ಆರ್ಗಾನಿಕ್ ಸ್ಟ್ರಕ್ಚರ್. ಅ ಟೆಕ್ಸ್ಟ್ ಈಸ್ ಆನ್ ಆರ್ಗಾನಿಕ್ ಸ್ಟ್ರಕ್ಚರ್ ಅಂಡ್ ದ ಸ್ಟ್ರಕ್ಚರ್ ಶುಡ್ ಬಿ ಅನಲೈಸ್ಡ್, ನಾಟ್ ದ ಔಟರ್ ಆಸ್ಪೆಕ್ಟ್ಸ್ ಆಫ್ ದ ಸ್ಟ್ರಕ್ಚರ್. ಕೃತಿಯ ಹೊರಗಿನ ಅಂಶಗಳು ಇಲ್ಲಿ ಅಮುಖ್ಯವಾಗ್ತಾ ಹೋಗ್ತವೆ ಅನ್ನೋದನ್ನ ನವ್ಯ ವಿಮರ್ಶೆ ಹೇಳುತ್ತದೆ ಅಂತ. ಇದು ಸಾಹಿತ್ಯ ಕೃತಿಗೆ ಸ್ವಯಂಪೂರ್ಣವಾದ ಅಸ್ತಿತ್ವವನ್ನು ಆರೋಪಿಸುವ ನವ್ಯ ವಿಮರ್ಶೆ ಮುಖ್ಯವಾಗಿ ಪ್ರತಿಗಾಮಿಯಾದದ್ದು ಅಂತ. ಅಂದರೆ ವಿರೋಧಕ್ಕೆ ಹುಟ್ಟಿಕೊಂಡ ಒಂದು ಸಾಹಿತ್ಯ ಪ್ರಕಾರ ಇದು ಅಂತ. ಸಾಹಿತ್ಯ ಕೃತಿಗೆ ಸ್ವಯಂಪೂರ್ಣವಾದ ಅಸ್ತಿತ್ವವನ್ನು ಇದು ಆರೋಪಿಸುತ್ತದೆ. ಕೃತಿಗೆ ಸ್ವಯಂಪೂರ್ಣವಾದ ಅಸ್ತಿತ್ವ, ಇಟ್ ಹ್ಯಾಸ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್ ಅಂತ ನವ್ಯ ವಿಮರ್ಶೆ ಪ್ರತಿಪಾದಿಸುತ್ತದೆ. ಈ ವಿಮರ್ಶಾ ಪಂಥ 1950ರ ಸುಮಾರಿಗೆ ನಿಧಾನವಾಗಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಹೋಗ್ತದೆ. ಸೊ ಇಟ್ ಈಸ್ ನಾಟ್ ಎನಿ ಮೋರ್ ನ್ಯೂ ಕ್ರಿಟಿಸಿಸಮ್ ನೌ. ದ ಕಾನ್ಸೆಪ್ಟ್ ಈಸ್ ನಾಟ್ ನ್ಯೂ ಟು ಅಸ್ ನೌ. ಹಾಗೆ ಪಠ್ಯಕ್ರಮದಲ್ಲಿರುವಂತಹ ಎರಡನೇ ವಿಷಯ ಅಲೆನ್ ಟೇಟ್. ಈತನನ್ನ ಕುರಿತು ನಾವು ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಹಿ ವಾಸ್ ಅನ್ ಅಮೆರಿಕನ್ ಪೋಯೆಟ್, essayist and social commentator, born in the year 1899 and died in the year 1979. Alan Tate entered Vanderbilt University in Nashville, Tennessee, where he helped in the foundation of the magazine called Fugitive that flourished from 1922 to 1925. 1922ರಿಂದ 25ರ ಅವಧಿಯಲ್ಲಿದ್ದಂಥ ಫ್ಯುಜಿಟಿವ್ ಎನ್ನುವ ಮ್ಯಾಗಝಿನ್ ಮ್ಯಾಗಝಿನ್ ಅನ್ನು ಹೊರತರುವಲ್ಲಿ ಈತನ ಪಾತ್ರ ಪ್ರಮುಖವಾಗಿದೆ. ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಸೌತ್ ಅಗ್ರೇರಿಯನ್ ಸೊಸೈಟಿ. ಅಮೆರಿಕದ ಸೌತ್ ಭಾಗದಲ್ಲಿರುವಂತಹ ಕೃಷಿಕ ಸಮುದಾಯದೊಂದಿಗೆ ಈತನ ಸಂಬಂಧ ಇತ್ತು ಅಂತ. ಹಿ ಈಸ್ ನೋನ್ ಫಾರ್ ಹಿಸ್ ಬೆಸ್ಟ್ ಪೋಯಮ್ ಓಡ್ ಟು ದ ಕಾನ್ಫೆಡರೇಟ್ ಡೆಡ್ ಅನ್ನುವ ಕವನದಿಂದ ಈತ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದ್ದಾನೆ. ಸಮ್ ಅದರ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಅಲೆನ್ ಟೇಟ್ ಆರ್ ದ ಫಾದರ್ಸ್. ಇಟ್ಸ್ ಅ ನಾವೆಲ್ published in the year 1938, collected poems published in the year 1977, and his essays of 4 decades appeared in 1969. These are some important works of Alan Tate. ಹಾಗಾದರೆ ಅಲೆನ್ ಟೇಟ್ ನವ್ಯ ವಿಮರ್ಶೆಯಲ್ಲಿ ಯಾವ ಕಾರಣಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ ಅಂದರೆ ಈತನ ಒಂದು ಪರಿಕಲ್ಪನೆಗಾಗಿ. ಆ ಪರಿಕಲ್ಪನೆ ಹೆಸರು ಟೆನ್ಷನ್ ಇನ್ ಪೋಯೆಟ್ರಿ. ಕನ್ನಡದಲ್ಲಿ ಟೆನ್ಷನ್ ಅನ್ನುವ ಪದಕ್ಕೆ ಸಂವಾದಿ ಪದ ಅಂದರೆ ಕರ್ಷಣ ಅಂತ. ಟೆನ್ಷನ್ ಇನ್ ಪೋಯೆಟ್ರಿ. ಈ ಪರಿಕಲ್ಪನೆಗಾಗಿ ನವ್ಯ ವಿಮರ್ಶೆಯಲ್ಲಿ ಅಲೆನ್ ಟೇಟ್ಗೆ ಪ್ರಾಮುಖ್ಯವಾದ ಸ್ಥಾನವನ್ನು ನೀಡಲಾಗಿದೆ. ಹಾಗಾದರೆ ವಾಟ್ ಈಸ್ ಟೆನ್ಷನ್? Tension became a common descriptive and evaluative word in the criticism of the 1930s and later, especially after Alan Tate proposed it. It became famous after the 1930s. ಹಾಗಾದರೆ ಏನು ಕರ್ಷಣ ಅಂದರೆ, ಲಾಜಿಕ್ನಲ್ಲಿ, ತರ್ಕಶಾಸ್ತ್ರದಲ್ಲಿ ಈಗಾಗಲೇ 2 ಪದಗಳು ಬಳಕೆಯಲ್ಲಿದ್ದು ಅವುಗಳು ಎಕ್ಸ್ಟೆನ್ಷನ್ ಅಂಡ್ ಇಂಟೆನ್ಷನ್. ಬಹಿಕರ್ಷಣ, ಅಂತಃಕರ್ಷಣ ಅಂತ. ಎಕ್ಸ್ಟೆನ್ಷನ್, ಇಂಟೆನ್ಷನ್ ಅನ್ನುವ ಪದಗಳು ಈಗಾಗಲೇ ಇಲ್ಲಿ ಲಾಜಿಕ್ನಲ್ಲಿ, ತರ್ಕಶಾಸ್ತ್ರದಲ್ಲಿ ಬಳಕೆಯಲ್ಲಿದ್ದು ಆ ಎಕ್ಸ್ಟೆನ್ಷನ್, ಇಂಟೆನ್ಷನ್ ಪದಗಳ ಈ ಪ್ರಿಫಿಕ್ಸ್ ಅನ್ನು ತೆಗೆದು ಅಲೆನ್ ಟೇಟ್ ಟೆನ್ಷನ್ ಅನ್ನುವ ಪದವನ್ನು ಜಾರಿಗೆ ತಂದ ಅಥವಾ ಬಳಕೆಗೆ ತಂದ. ಲಾಪಿಂಗ್ ದ ಪ್ರಿಫಿಕ್ಸಸ್ ಆಫ್ ದ ಲಾಜಿಕಲ್ ಟರ್ಮ್ಸ್ ಎಕ್ಸ್ಟೆನ್ಷನ್ ಅಂಡ್ ಇಂಟೆನ್ಷನ್, ಅಲೆನ್ ಟೇಟ್ ಕ್ರಿಯೇಟೆಡ್ ಟೆನ್ಷನ್. ಹಾಗಾದರೆ ಏನು ಅದು ಟೆನ್ಷನ್ ಅಂದರೆ,
In technical logic, the intension of a word is a set of abstract attributes which must be possessed by any object to which the word can be literally applied. ಅಂದರೆ ಲಾಜಿಕ್ನಲ್ಲಿ ಇಂಟೆನ್ಷನ್ ಅಂದರೆ ಅಬ್ಸ್ಟ್ರಾಕ್ಟ್ ಐಡಿಯಾದ ಅಟ್ರಿಬ್ಯೂಟ್ಸ್ ಅಂತ, ಅಂದರೆ ಅಮೂರ್ತ ಪರಿಕಲ್ಪನೆಯನ್ನು ಸೂಚಿಸುವುದು ಅಂತ. ಅಮೂರ್ತ ಪರಿಕಲ್ಪನೆಯನ್ನು ಸೂಚಿಸುವುದಕ್ಕೆ ಏನು ಇಂಟೆನ್ಷನ್ ಅಂತ ಲಾಜಿಕ್ನಲ್ಲಿ ಬಳಸ್ತಾರೆ. ಎಕ್ಸ್ಟೆನ್ಷನ್ ಅಂದರೆ the extension of the word is the class of concrete objects to which the word applies. ಎಕ್ಸ್ಟೆನ್ಷನ್ ಅಂದರೆ ಕಾಂಕ್ರೀಟ್ ಆಬ್ಜೆಕ್ಟ್ ಅನ್ನ, ಮೂರ್ತ ಪರಿಕಲ್ಪನೆಗಳನ್ನ ಸೂಚಿಸುವುದಕ್ಕೆ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ. ಇಂಟೆನ್ಷನ್ ಈಸ್ ರಿಲೇಟೆಡ್ ವಿತ್ ಅಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ಸ್, ಅಬ್ಸ್ಟ್ರಾಕ್ಟ್ ಆಸ್ಪೆಕ್ಟ್ಸ್, ಅಂಡ್ ಎಕ್ಸ್ಟೆನ್ಷನ್ ಈಸ್ ರಿಲೇಟೆಡ್ ವಿತ್ ಕಾಂಕ್ರೀಟ್ ಆಬ್ಜೆಕ್ಟ್ ಆರ್ ಕಾಂಕ್ರೀಟ್ ಆಸ್ಪೆಕ್ಟ್ ಅಂತ. ಈ ಕವನ ಅನ್ನೋದು ಮೂರ್ತ ಮತ್ತು ಅಮೂರ್ತ ಅಂಶಗಳ ನಡುವೆ ಇರುವ ಅವಿಭಾಜ್ಯ ಸಂಬಂಧವನ್ನು ಹೊಂದಿರುತ್ತದೆ. ಕವನದಲ್ಲಿ ಏನಿರ್ತದೆ, ಮೂರ್ತ ಮತ್ತು ಅಮೂರ್ತ ಅಂಶಗಳ ನಡುವೆ ಇರುವ ಒಂದು ಅವಿಭಾಜ್ಯ ಸಂಬಂಧ ಕವನದಲ್ಲಿ ಕಂಡುಬರುತ್ತದೆ. ಅಥವಾ ಅವು ಕವನದ ಪ್ರತಿಮೆ, ಮೆಟಾಫರ್ಸ್ ಆಗಿರ್ಬೋದು, ಅದು ಒಳಗೊಂಡಿರುವ ವಿಚಾರ ಅಥವಾ ಭಾವಗಳ ಒಳಗಿನ ಐಕ್ಯವನ್ನು ಯೂನಿಟಿಯನ್ನು ಹೇಗೆ ಸಾಧಿಸಿದೆ ಎಂಬುದನ್ನು ಟೆನ್ಷನ್ ಅನ್ನೋದು ಸೂಚಿಸುತ್ತದೆ. ಗುಡ್ ಪೋಯಮ್ ಇಸ್ ಅ ಪೋಯಮ್ ವಿಚ್ ಹ್ಯಾಸ್ ಟೆನ್ಷನ್ ಅಂತ ಅಲೆನ್ ಟೇಟ್ ಹೇಳ್ತಾನೆ. ಒಂದು ಉತ್ತಮ ಕವನ ಅಂದ್ರೆ ಅದು ಟೆನ್ಷನ್ ಅನ್ನ ಹೊಂದಿರಬೇಕು ಅಂತ ಈತ ಹೇಳ್ತಾನೆ. ಈ ಪದ ನವ್ಯ ವಿಮರ್ಶೆಯಲ್ಲಿ ಅಲೆನ್ ಟೇಟ್ ನಿಂದ ಪ್ರತಿಪಾದಿಸಲ್ಪಟ್ಟಿದ್ರು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಡಿಸಿಪ್ಲಿನ್ಸ್ ಅಲ್ಲಿ, ಶಿಸ್ತುಗಳಲ್ಲಿ, ಅಧ್ಯಯನ ಶಿಸ್ತುಗಳಲ್ಲಿ ಪದ ಈಗಾಗಲೇ ಬಳಕೆಯಲ್ಲಿತ್ತು ಅಂತ. ಲಾಜಿಕ್ನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಪೂರಕವಾದವುಗಳು ಮತ್ತು ವಿರುದ್ಧವಾದವುಗಳ ನಡುವಿನ ಕರ್ಷಣೆ ಅನ್ನುವ ಅರ್ಥದಲ್ಲಿ ಇದು ಬಳಕೆಯಲ್ಲಿತ್ತು. ರೊಮ್ಯಾಂಟಿಕ್ ಕ್ರಿಟಿಸಿಸಂನಲ್ಲಿ ಇದು ಬಳಕೆಯಲ್ಲಿತ್ತು. ಜೊತೆಗೆ ಫ್ರಾಯ್ಡ್ನ ವಿರುದ್ಧ ಚಿಂತನೆಗಳಲ್ಲಿ, ಸಿಗ್ಮಂಡ್ ಫ್ರಾಯ್ಡ್ನ ವಿರುದ್ಧ ಚಿಂತನೆಯಲ್ಲಿ ಸಹಿತ ಈ ಪರಿಕಲ್ಪನೆ ಬಳಕೆಯಲ್ಲಿತ್ತು. ಹಾಗಾದ್ರೆ ಟೆನ್ಷನ್ ಏನನ್ನು ಸೂಚಿಸ್ತದೆ ಅಂದ್ರೆ ಕವನದ ತಾರ್ಕಿಕ ಬೆಳವಣಿಗೆ, ಲಾಜಿಕಲ್ ಡೆವಲಪ್ಮೆಂಟ್, ಚಲನೆ, ಮೂವ್ಮೆಂಟ್ ಮತ್ತೆ ಮುಕ್ತಾಯ, ದ ಎಂಡ್ ಆಫ್ ದ ಪೋಯಮ್. ಇದನ್ನು ನಾವು ಬಹಿಕರ್ಷಣ ಅಂತ ಹೇಳ್ತೀವಿ. ಇದು ಎಕ್ಸ್ಟೆನ್ಷನ್ ಆಫ್ ದ ಪೋಯಮ್. ವಾಟ್ ಆರ್ ದ ಎಕ್ಸ್ಟೆನ್ಷನ್ ಆಸ್ಪೆಕ್ಟ್ಸ್ ಆಫ್ ದ ಪೋಯಮ್? ಇಟ್ಸ್ ಲಾಜಿಕಲ್ ಡೆವಲಪ್ಮೆಂಟ್, ಇಟ್ಸ್ ಮೂವ್ಮೆಂಟ್, and the end of the poem are extension. They are related with, they can be classified as extension. And then ಕವಿಯ ಭಾವನಾ ಶಕ್ತಿಯ ಆರೋಪಣೆ, the feelings of the poet, and the ಅಲಂಕಾರಿಕ ಬೆಳವಣಿಗೆ, the the aesthetic development of the poem or emotional development of the poem are classified as intention of the poem. A poem should have both these tensions. That is called tension according to Alan Tate. A good poem incorporates both the abstract and concrete, the general idea and the particular image in an integral whole. ಒಂದು ಉತ್ತಮ ಕಾವ್ಯ ಅನ್ನೋದು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ. ಎಕ್ಸ್ಟೆನ್ಷನ್ ಆಫ್ ದ ಪೋಯಮ್ ಅಂಡ್ ಇಂಟೆನ್ಷನ್ ಆಫ್ ದ ಪೋಯಮ್ ಶುಡ್ ಬಿ ಇನ್ಕಾರ್ಪೊರೇಟೆಡ್ wholly, incorporated as an integral whole. That's what Alan Tate says. And two more other, to explain further, R.P. Warren, Robert Shen Warren, he says that, ಕರ್ಷಣವು ಸಂಘರ್ಷ ಶಿಲ್ಪಿ ಅಂತ. ಕರ್ಷಣವು ಸಂಘರ್ಷ ಶಿಲ್ಪಿ. ಟೆನ್ಷನ್ ಈಸ್ ಕಾನ್ಫ್ಲಿಕ್ಟ್ ಸ್ಟ್ರಕ್ಚರ್. ಇಟ್ಸ್ ಅ ಕಾನ್ಫ್ಲಿಕ್ಟ್ ಸ್ಟ್ರಕ್ಚರ್. ಅಂದ್ರೆ ಕವಿತೆ ಅನ್ನೋದು ಕೆಲವು ಟೆನ್ಷನ್ಗಳನ್ನು ಒಳಗೊಂಡಿರುತ್ತದೆ. ಲಯ ಮತ್ತು ಲಯದ ನಡುವಿನ ಟೆನ್ಷನ್, ಲಯದ ಔಪಚಾರಿಕತೆ ಮತ್ತು ಅನೌಪಚಾರಿಕತೆ, ಸಾಮಾನ್ಯವಾದ ಮತ್ತು ವಿಶೇಷವಾದದರ ನಡುವೆ ಇರುವಂತಹ ಟೆನ್ಷನ್, ಮೂರ್ತ ಮತ್ತು ಅಮೂರ್ತದ ನಡುವಿರುವ ಟೆನ್ಷನ್, ವಿಚಾರಗಳ ನಡುವಿರುವ ಕರ್ಷಣ, ಸೌಂದರ್ಯ ಮತ್ತು ಕುರೂಪಗಳ ನಡುವಿನ ಕರ್ಷಣ, ಆಮೇಲೆ ಮೌಲ್ಯಯುತವಾದ ಅಂಶಗಳ ನಡುವಿನ ಕರ್ಷಣ, ಸರಳವಾದ ರೂಪಕಗಳ ಅಂಶಗಳ ನಡುವಿನ ಕರ್ಷಣ. ಇವೆಲ್ಲ ಕರ್ಷಣೆಗಳನ್ನ ಈ ಪರಿಭಾಷೆ ಒಳಗೊಳ್ಳುತ್ತದೆ ಅಂತ R.P. ವಾರೆನ್ ಸಹಿತ ಅದನ್ನು ಕುರಿತು ಸ್ಪಷ್ಟಪಡಿಸ್ತಾನೆ. ಇನ್ನೆರಡು ಪರಿಕಲ್ಪನೆಗಳು ನವ್ಯ ವಿಮರ್ಶೆಗೆ ಸಂಬಂಧಪಟ್ಟದ್ದು ಅಫೆಕ್ಟಿವ್ ಫ್ಯಾಲಸಿ ಅಂಡ್ ಇಂಟೆನ್ಷನಲ್ ಫ್ಯಾಲಸಿ ಅಂತ. ಸೊ ಅಫೆಕ್ಟಿವ್ ಫ್ಯಾಲಸಿ is an essay written by
William K. Wimsatt and Munro C. Beardsley in the year 1946. What is the affective fallacy ಅಂದ್ರೆ ಇದೊಂದು ರಾಂಗ್ ನೋಷನ್. ಫ್ಯಾಲಸಿ ಮೀನ್ಸ್ ರಾಂಗ್ ನೋಷನ್, ತಪ್ಪಾದ ಪರಿಕಲ್ಪನೆ ಅಂತ. ಏನು ತಪ್ಪಾದ ಪರಿಕಲ್ಪನೆ ವಿಮರ್ಶೆಯಲ್ಲಿ ಇದ್ದದ್ದು ಅಂದ್ರೆ, ಕೃತಿಯನ್ನ ವಿಮರ್ಶಿಸುವಾಗ ಕೃತಿ ಓದುಗನ ಮೇಲೆ ಬೀರಬಹುದಾದ ಪರಿಣಾಮಕ್ಕೆ ಹೆಚ್ಚಿನ ಗಮನವನ್ನ ವಿಮರ್ಶಕರು ನೀಡ್ತಾ ಇದ್ರು. ಅದು ಓದುಗನ ಮೇಲೆ ಮಾನಸಿಕ ಪರಿಣಾಮವನ್ನು ಹೇಗೆ ಬೀರುತ್ತದೆ, ಅದು ನೈತಿಕವಾಗಿ ಓದುಗನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ, ಇಂಥ ಅಂಶಗಳ ಕಡೆಗೆ ಗಮನವನ್ನು ನೀಡ್ತಾ ಇದ್ರು. ಈ ಬಗೆಯ ಗಮನ ಪಠ್ಯವನ್ನು ಅರ್ಥೈಸಿಕೊಳ್ಳುವ ಕ್ರಮದಲ್ಲಿ ಅಡಚಣೆಯಾಗ್ತಿತ್ತು ಅನ್ನೋದು ಈ ವಾದ. ಇಟ್ಸ್ ಅನ್ ಎರರ್ ಆಫ್ ಇವ್ಯಾಲ್ಯುಯೇಟಿಂಗ್ ಅ ಪೋಯಮ್ ಬೈ ಇಟ್ಸ್ ಎಫೆಕ್ಟ್ಸ್, ಎಸ್ಪೆಷಲಿ ಇಟ್ಸ್ ಇಮೋಷನಲ್ ಎಫೆಕ್ಟ್ಸ್ ಅಪಾನ್ ದ ರೀಡರ್. ಮಾನಸಿಕವಾಗಿ ಅದು ಓದುಗನ ಮೇಲೆ ಬೀರುವ ಪರಿಣಾಮಗಳನ್ನು ಕುರಿತು ಈ ವಿಮರ್ಶಿಸುವ ಪರಿಕಲ್ಪನೆ ಇದೆಯಲ್ಲ, ಅದು ತಪ್ಪಾದ ಪರಿಕಲ್ಪನೆ, ಅದು ತಪ್ಪಾದ ಮಾರ್ಗ ಅಂತ. ಆಸ್ ಎ ರಿಸಲ್ಟ್ ಆಫ್ ದಿಸ್ ಫ್ಯಾಲಸಿ, the poem itself as an object of specifically critical judgment tends to disappear. ಈ ಒಂದು ಬಗೆಯಿಂದಾಗಿ ಈ ಅಫೆಕ್ಟಿವ್ ವೇ ಇಂದ ವಿಮರ್ಶೆ ಮಾಡುವುದರಿಂದಾಗಿ ಕವನ ಅಥವಾ ಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇಟ್ ಟೆಂಡ್ಸ್ ಟು ಡಿಸಪಿಯರ್. ಟೆಕ್ಸ್ಟ್ ಮಾಯವಾಗ್ತಾ ಇತ್ತು ಅರ್ಥೈಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಂತ. ಸೊ ದಟ್ ಕ್ರಿಟಿಸಿಸಮ್ ಎಂಡ್ಸ್ ಆಸ್ ಅನ್ ಇಂಪ್ರೆಷನಿಸಮ್ ಆರ್ ರಿಲೇಟಿವಿಸಮ್. ಹಾಗಾಗಿ ವಿಮರ್ಶೆ ಅಂದ್ರೆ ಅದೊಂದು ಕೇವಲ ವ್ಯಕ್ತಿಯೊಬ್ಬ ತನಗೆ ಅನಿಸುವುದನ್ನ ಹೇಳೋದಾಗ್ಬಿಡ್ತಿತ್ತು. ಸೊ ಆದ್ರಿಂದ ಈ ಅಂಶಗಳನ್ನು ಹೊರಗೆ ಇಡೋದನ್ನ ಅಫೆಕ್ಟಿವ್ ಫ್ಯಾಲಸಿ ಪ್ರತಿಪಾದಿಸ್ತಾರೆ. ಇನ್ನೊಂದು ಪದ ಇಂಟೆನ್ಷನಲ್ ಫ್ಯಾಲಸಿ ಅಂತ. ಇಂಟೆನ್ಷನಲ್, INTENTI, ಇಂಟೆನ್ಷನ್, ಉದ್ದೇಶ. ದ ಕಾನ್ಸೆಪ್ಟ್ ವಾಸ್ ಕಾಯ್ನ್ಡ್ ಬೈ ವಿಲಿಯಂ ವಿಮ್ಸಾಟ್ ಅಂಡ್ ಬಿಯರ್ಸ್ಲಿ ಅಗೇನ್. ದೇ ಮೇಂಟೈನ್ that the design of the intention of the author is neither available nor desirable. ಇಂಟೆನ್ಷನ್ ಅನ್ನೋದು ಪಠ್ಯದಲ್ಲಿ ಸಿಗೋದು ಇಲ್ಲ ಮತ್ತು ಅದನ್ನು ಹುಡುಕಲೂಬಾರದು ಅಂತ. ಏನಾಗಿತ್ತು ಕವಿಯ ಉದ್ದೇಶ? ಕವಿಯ ಉದ್ದೇಶವನ್ನು ಹುಡುಕುವ ಸಂದರ್ಭದಲ್ಲಿ ಕವಿತೆಯ ಅರ್ಥವನ್ನು ನಾವು ಕಳೆದುಕೊಳ್ತೀವಿ ಅನ್ನುವ ಧೋರಣೆ ಅನ್ನ ಈ ಪರಿಕಲ್ಪನೆ ತಿಳಿಸುತ್ತದೆ. ಅಥರಿಯಲ್ ಇಂಟೆನ್ಷನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಅಥಾರಿಟಿ. ಇದರ ಪ್ರಕಾರ ಕವಿಯ ಉದ್ದೇಶ ಅನ್ನೋದಕ್ಕೆ ಅರ್ಥವೇ ಇಲ್ಲ, ಅದು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಅಂತ. ಹಾಗಾಗಿ ಮುಂದೆ ಬರುವ ಪೋಸ್ಟ್ ಸ್ಟ್ರಕ್ಚರಲ್ ವಿಮರ್ಶೆಯಲ್ಲಿ ಡೆತ್ ಆಫ್ ದ ಆಥರ್ ಅನ್ನುವ ಪರಿಕಲ್ಪನೆ ಬರುತ್ತದೆ. ಪುಸ್ತಕವೊಂದು ಹೊರಬಂದಾಗ ಆ ಪುಸ್ತಕದಲ್ಲಿ ಬರಹಗಾರ ಅಥವಾ ಕವಿ ಇರೋದಿಲ್ಲ. ಪುಸ್ತಕ ಇಟ್ಸ್ ಇಂಡಿಪೆಂಡೆಂಟ್ ಯೂನಿಟಿ, ಇಟ್ಸ್ ಎನ್ ಇಂಡಿವಿಜುವಲ್ ಆಸ್ಪೆಕ್ಟ್. ಅದು ಸ್ವಯಂಪೂರ್ಣವಾಗಿರುವಂತಹ ಸೆಲ್ಫ್ ಕಂಪ್ಲೀಟೆಡ್ ಆಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಅಲ್ಲಿ ದೇರ್ ಇಸ್ ನೋ ಎನಿ ರೋಲ್ ಆಫ್ ಪೋಯೆಟ್ ಅನ್ನೋ ವಾದವನ್ನು ಪೋಸ್ಟ್ ಸ್ಟ್ರಕ್ಚರಲಿಸಮ್ ನಲ್ಲಿ ಕಾಣ್ತೇವೆ. ಸೊ ಹೀಗೆ ನವವಿಮರ್ಶೆ ಹಲವಾರು ಬಗೆಯ ಪರಿಕಲ್ಪನೆಗಳನ್ನ ಹುಟ್ಟುಹಾಕಿತು. ಇಟ್ ಬಿಗ್ಯಾನ್ ಸಮ್ ನ್ಯೂ ಕಾನ್ಸೆಪ್ಟ್ಸ್ ಇನ್ ಲಿಟರರಿ ಕ್ರಿಟಿಸಿಸಮ್. ಸೊ ಇಟ್ ಇನ್ಫ್ಲೂಯೆನ್ಸ್ಡ್ ದಿ ಲೇಟರ್ ಲಿಟರರಿ ಕಾನ್ಸೆಪ್ಟ್ಸ್. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋದು ಸಾಹಿತ್ಯ ವಿಮರ್ಶೆಯಲ್ಲಿ ಅತ್ಯಂತ ಮುಖ್ಯವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ನೀವು ಬೇಕಾದರೆ OL ನಾಗಭೂಷಣ ಸ್ವಾಮಿ ಅವರು ಕನ್ನಡದಲ್ಲಿ ಬರುವ ವಿಮರ್ಶೆಯ ಪರಿಭಾಷೆಯನ್ನು ಓದಬಹುದು, ಅಥವಾ ಗಿರಡ್ಡಿ ಗೋವಿಂದರಾಜ್ ಅವರು ಬರೆದ ನವ್ಯ ವಿಮರ್ಶೆ ಎನ್ನುವ ಪುಸ್ತಕವನ್ನು ಓದಬಹುದು. ಇಂಗ್ಲಿಷ್ನಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಈ ಲಿಟರಿ ಡಿಕ್ಷನರೀಸ್ ಆಫ್ ಲಿಟರಿ ಟರ್ಮ್ಸ್ ಅನ್ನ ನೀವು ರೆಫರ್ ಮಾಡಬಹುದು. ಇದರ ಮುಂದಿನ ಭಾಗವನ್ನು ನೀವು PG ಅಲ್ಲಿ, ಪೋಸ್ಟ್ ಗ್ರಾಜುಯೇಷನ್ MA ಅಲ್ಲಿ ಹೋದಾಗ ಕಲಿತೀವಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.